ಅತ್ತಿಗಮ್ಮ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡ್ರಿ. ಏನು ಆಶೀರ್ವಾದ ಮಾಡ್ಬೇಕ ನಿನಗ? ಆಶೀರ್ವಾದನ ಯಾ ಮಕ ಇಟ್ಕೊಂಡ್ ಬಂದಿದಿ? ನಾಚಿಕೆ ಆಗ್ಲಿಲ್ಲ ನಿನಗೆ? ಇಲ್ಲಿಂದ ಹೋಗಬೇಕಾರ ತಾಯಿ ತಂದಿ ಅಣ್ಣ ಅತ್ತಿಗೆಮ್ಮ ಎಲ್ಲಾರನ್ನ ಬಿಟ್ಟು ಹೋಗಿ ಯಾವ್ದ ಗೊತ್ತಿಲ್ಲ ಗುರಿ ಇಲ್ಲ ಎಲ್ಲಿದೋ ಏನು ಒಂದೂ ತಿಳಿಯಂಗಿಲ್ಲ ಅದನ್ನ ಕಟ್ಟಿಗೆಂತ ಬಂದು ಅದು ನಮ್ಮ ಮನೆ ಬಾಗ್ಲಿಗೆನ ಈ ನಾಚಿಕೆ ಆಗ್ಲಿಲ್ಲ ನಿನಗೆ? ಇಲ್ಲಿ ಬರಕ್ಕ ಹೋಗಿದ್ದೆಲ್ಲ ಹೋಗ್ಬೇಕ ಅವನಿಂದನ ಮತ್ತೆ ಯಾಕೆ ಇಲ್ಲಿ ಕರ್ಕೊಂಬಂದವನ್ನ? ಅವ್ವ ನನ್ನ ತಪ್ಪಾಗೈತವ. ನಾನು ಹೇಳೋಣ ಅಂತ ಇದ್ದೆ ನಿಮಗೆ. ನೀವು ನೋಡಿದ್ರೆ ಅತ್ತಿಗೆಮ್ಮರ ತಮ್ಮಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತೇಳಿ ಅವ್ರನ್ನೆಲ್ಲ ಕರೆಸೋದು ಮಾತುಕತೆ ಮಾಡೋದು ಎಲ್ಲ ಮಾಡಕತ್ತಿದ್ರಲ್ಲ, ನನಗೆ ಹೆದರಿಕಾತು. ನಿಮ್ಗೆ ಹೇಳಿದ್ರೆ ಇನ್ನು ಬಿಡೋದಿಲ್ಲ ಅಂಥೇಳಿ ಅದಕ್ಕೆ ಹೋಗಿ ನಾನು ಮದುವೆ ಮಾಡ್ಕೊಂಬಂದ್ಬಿಟ್ನವ. ಅವ ತಪ್ಪಾತವ, ಕ್ಷಮಿಸ್ಬಿಡವ. ಕ್ಷಮಿಸೋದಲ್ಲಿನ ನಿನ್ನ ಕಡದು ಎರಡು ತುಂಡು ಮಾಡಿದ್ರೆ ನಾನು ಸಿಟ್ಟು ಹೋಗಂಗಿಲ್ಲ. ಏನು ಮಾಡ್ತಿದ್ದಿ? ಈಗ ಬೇರೆ ಸೊತ್ತಾಗಿ ನೀನು, ಅದಕ್ಕೆ ನಿನ್ನ ಮೇಲೆ ಕೈ ಮಾಡಕ್ಕೆ ಮನಸ್ಸಾಗೋಲ್ಲ ನನಗೆ. ಹೋಗು, ಹೆಂಗೆ ಹೋಗಿದ್ದೆಲ್ಲ ಅದೇ ದಾರಿ ಹಿಡ್ಕೊಂಡು ಚಂದಾಗಿ ಹೊಳ್ಳಿ ಹೋಗ್ಬಿಡು. ನನ್ನ ಕಣ್ಣಿದ್ರೆ ನಿಲ್ಬೇಡ. ನಿಂತಿ ಅಂದ್ರೆ ನೋಡು ಮತ್ತೆ ನಾನು ಖಂಡಿತ ಅಂತಾನೆ ಮತ್ಸ್ತಗಂತ ನನಗೆ ಗೊತ್ತಾಗಂಗಿಲ್ಲ. ಸುಮ್ಮನೆ ನಾನು ರಚ್ ಎಬ್ಬಿಸ್ಬೇಡ, ಹೋಗು. ಅಕ್ಕೇರ ಸಮಾಧಾನ ಮಾಡ್ಕೇಳ್ರಿ, ಏನಾಯ್ತು? ಸಮಾಧಾನ ಮಾಡ್ಕೇಳ್ರಿ. ಈಗ ಹೆಂಗೂ ಮದುವೆ ಆಗೇ ಹೋಗೈತಿ. ಈಗ ನೀವು ಕಡ್ದು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತಂದು ಆಕೆ ಹೊಡೆದು ಬಡಿಯೋದು ಮಾಡಿದೆ ಅಂದ್ರೆ ನಡೆಯಂಗಿಲ್ಲ ರೀ. ಆಕೆ ಮೆಜಾರಿಟಿ ಇದ್ದಾಳ. ಅದರ ಬೇರೆ 18 ವರ್ಷ ತುಂಬಿದ ಮೇಲೆ ಅವರು ಇಷ್ಟ ಬಂದ್ರೆ ನಾವು ಮದುವೆ ಆಗ ಅಂತ ಇದು ಐತ್ರಿ ಅವ್ರಿಗೆ ಅಧಿಕಾರ. ನೀವೆಲ್ಲೇ ಹೋದ್ರೂ ಆಕೆ ಅಂತನೇ ಕಾನೂನು ಇರ್ತೈತಿ. ನೀವೇನು ಮಾಡಕ್ಕೆ ಬರಂಗಿಲ್ಲ. ಮದುವೆನ ಆಗಿ ಬಂದುಬಿಟ್ಟಾಳಲ್ಲ, ಹೋಗಲಿ ಸಮಾಧಾನ ಮಾಡ್ಕೇರಿ, ಏನಾಗೋದಿಲ್ಲ. ಅಲ್ಲವಾ ನೀ ಏನೋ ಸಮಾಧಾನ ಮಾಡ್ಕೇರಿ ಅಂತ ಹೇಳ್ತಿದ್ದಿ. ಈಕಿ ನೋಡಿ ಮಾಡಿದ ದಾಟನ 4 ಮಂದಿಯಾಗ ಮರ್ಯಾದೆ ತೆಗೆದ್ಲು. ಈಗ ನಾ ಹೆಂಗೆ ತಲೆ ಎತ್ಕೊಂತ ಅಡ್ಡಾಡ್ಲಿ? ನಮ್ಮ ಮಂತ್ಯಾನ ಮರ್ಯಾದೇನು ಗೌರವ ಏನು ಏನಾಗಬೇಕು? ಈಕೆಯಿಂದ ಎಲ್ಲ ಹಾಳಾಗೋತು. ಇನ್ನು ಮುಂದೆ ಯಾರ ಕೇಳಿದೆ ಅಂದ್ರೆ ನಮ್ಮ ಮಾನಸ ಇಲ್ರಿ ಸತ್ಲಕ್ಕಿ ಅಂತಂದು ಹೇಳ್ಬಿಡು. ಏನು ನಾನು ಒಬ್ಬನ ಮಗ ನನಗೆ ಅಂತಂದು ಹೇಳ್ತಾನೆ. ಯಾರ ಕೇಳಿದೆ ಅಂದ್ರೆ ನಾ ಹಡ್ದದ್ದ ಒಂದು ಮಗನ ಅವ್ನು ಇರೋದ ಒಬ್ಬನ ಅಂತ ಹೇಳ್ತಾನೆ. ಮಗಳು ಇಲ್ಲಿ ಯಾವಾಗ ಸತ್ಲ ಅಂತ ಹೇಳ್ಬಿಡ್ತಾನೆ ಯಾರ ಕೇಳಿದ್ರಂದ್ರೆ. ನೀನು ಅಷ್ಟೇ ಹೇಳ್ಬಿಡ. ಅವ ಹಾಗೆಲ್ಲ ಅನ್ಬೇಡವ. ನನ್ನ ಮನಸ್ಸಿಗೆ ಭಾಳ ಬೇಜಾರಾಕತಿ. ನಿಮಗೆ ಹೇಳ್ಬೇಕು ಅನ್ನೋದು ಇತ್ತವ ನನಗೆ. ಆದ್ರೆ ಏನು ಮಾಡ್ತಿದ್ದಿ? ಟೈಮ ಸಿಗಲಿಲ್ಲ. ಯಾವಾಗ ಹೇಳ್ಬೇಕಂದ್ರೂ ಬೇರೆ ಏನಾರು ಒಂದು ಅಡಚಣೆ ಆಗೋದು, ಹಂಗಾಗಿ ಹೇಳೋಕ್ಕಾಗಲಿಲ್ಲ. ಅವ ಪ್ಲೀಸ್ವಾ. ಆಮೇಲೆ ಇವರು ಚಲೋ ನೌಕರಿಗೆ ಟ್ರೈ ಮಾಡಕತ್ತಾರವ. ಈಗ ನೌಕರಿ ಆತಂದ್ರೆ ನಾವು ಎಲ್ಲರ ದೂರ ಹೋಗಿರ್ತೇವ, ಇಲ್ಲಿ ಇರಂಗಿಲ್ಲ ಅಂದ್ರೆ ಕಲಿಪಿಲಿ. ಈಗೇನು ಕೆಲಸ ಇಲ್ಲ. ಹಿಂಗೆ ಉಂಡಾಡಿ ಗುಂಡಂಗೆ ಅಡ್ಡಾಡೋದು. ಕಲ್ತಿರ ಸಾಲಿ ಕಲ್ತಿಲ್ದಾರ ಏನು ಕಲ್ತಾನಿವ? ಅವ್ರದ್ದು ಡಬಲ್ ಡಿಗ್ರಿ ಆಗೈತವ. ಯಾವ್ದಕ್ಕೆ ನೌಕರಿಗೆ ಅರ್ಜಿ ಹಾಕಿದೆ ಅಂದ್ರೆ ಪಟ್ಟನಂಗೆ ಬಸ್ ಸಿಗ್ತೈತಿ. ಇಷ್ಟ್ರಾಗ ಸಿಗೋದ್ರಾಗ ಐತೆ ನೌಕರಿ. ಸಾಲಿದಿರಲಿ ಇವನಿಗೇನು ಮನೆ ಮಠ ತಾಯಿ ತಂದಿ ಅದಾರ ಏನಿಲ್ಲ? ಏನು ಹಂಗೆ ಊರಿಗೊಂದು ಊಟ ಗುಡಿಗೊಂದು ನಿದ್ದೆ ಅನ್ಕಂತ ಹಿಂಗೆ ಹೊಂಟಾನ ಇವನು. ಅದು ಯವ್ವ ಇವ್ರಿಗೆ ನನ್ನರು ತನ್ನರು ಅನ್ನೋರು ಯಾರಿಲ್ಲವ. ಎಲ್ಲ ತಾಯಿ ಅದಾಳಂತ. ಆದರೆ ಇವರು ಯಾವಾಗೂ ಹೋಗಿಲ್ಲ ಬಂದಿಲ್ಲ ಅಲ್ಲಿ. ನಾನು ಯಾವಾಗಲೂ ಇಲ್ಲೇ ಇದ್ದು ಸಾಲಿ ಕಲ್ತ್ಕಂತನ ಆಶ್ರಮಗ ಬೆಳ್ದನಿ ಅಂತ ನಂತರ. ಅದಕ್ಕೆ ಹೊಲ ಮನಿದಂತೂ ಏನು ಸುದ್ದಿ ಇಲ್ಲ ಬಿಡವ. ಓ ಅದ ಕಾರಣಕ್ಕೆ ನಿನ್ನಂತಕಿನ ಮದುವೆಗೆ ನಿನ್ನ ಮದುವೆ ಬಿಟ್ರೆ ಹೊಲ ಮನೆ ಎಲ್ಲ ಸಿಗ್ತೈತಿ. ಮತ್ತು ಕಲ್ತಿದ್ದಿ, ನಾಳೆ ನೌಕರಿಗೆ ನೌಕರಿಗೆ ಹೋಗ್ತಿದ್ದೆ, ಅವನು ಸಾಕ್ತಿದ್ದಿ. ಅದಕ್ಕೆ ನಿನ್ನ ಬೆನ್ನ ಹತ್ಕೊಂಡು ಬಂದಾನವ. ಆತಗ ನೀನು ಸ್ವಚ್ಛ ಜಳ 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 ಹಾಕಿತಾಗ ದುಡು ಕತ್ತಿ ದುಡ್ದಂಗೆ ದುಡುದು ಹಣ್ಣಾಗುವಂತಂತ. ಇವ ಅವ್ರಿನ್ನೂ ಈಗ ಬಂದಾರ, ಯಾಕೆ ಹಂಗೆ ಮಾಡ್ತಿದ್ದಿ? ಸ್ವಲ್ಪ ಸಮಾಧಾನ ಮಾಡಿಕೆ. ಒಂಚೂರು ನೀರು ಪಾರು ಕುಡಿಲಿ. ನೀನು ಪುರ್ಸತ್ತಿಲ್ದಂಗೆ ಮಾತಾಡ್ತೀವ. ಹೋಗು, ನಿನಗೆ ಇಲ್ಲಿ ನಿಲ್ಲಂಗಾಗಲಿಲ್ಲ ಅಂದ್ರೆ ಹೋಗಿ ಒಳಗೆ ಕುಂದ್ರು, ನಾ ಎಲ್ಲ ಮಾತಾಡಿಸ್ತಾನೆ. ಮಾತಾಡ್ಸಿಗೆ ಬಿಟ್ಟಗ ಸುಡ್ಗಾಡ್ದು ಈಗಲ ಮಾಡ್ಕೆ. ನನಗಂತೂ ಏನು ಸಂಬಂಧ ಇಲ್ಲ. ಅಲ್ಲ ಮನ್ಸ ಏನು ಕೇಳಿದ್ರೆ ಎಲ್ಲ ನೀನೇ ಹೇಳಾಕತ್ತಿದಿ. ಯಾಕೆ ಮಾತು ಪಾತ್ರ ಬರ್ತಾವ ಇಲ್ಲ ಅವಾಗ? ಏನು ಮೂಕದನ? ಇಲ್ಲ ರೀತಿ ಅಮ್ಮ ಮಾತಾಡ್ತಾರ, ಹಂಗೇನಿಲ್ಲ. ಮತ್ತು ಅವು ಯಾಕೆ ಭಾಳ ಸ್ಟ್ರಾಂಗ್ನಾಗಿದ್ಲಲ್ಲ, ಹಂಗಾಗಿ ನಾನೇ ಉತ್ತರ ಹೇಳಾಕತೈತಿ ಎಲ್ಲ ಅದಕ್ಕನ. ಹೌದನ? ಏನು ಹುಡುಗನ ಹೆಸ್ರೇನು? ಶೇಖರ್ ಅಂತಾರೆ ರೀತಿ ಅಮ್ಮ. ಹೌದೇನೋ? ಸರಿ ತಗ ಹೋಗ್ರಿ. ನೀವು ಹೋಗಿ ಒಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡು ಕೈಕಾಲು ಮೇಲೆ ತೊಕ್ಕೊಂಡು ಬರ್ರಿ. ನಾಷ್ಟೊತ್ತಿಗೆ ತಿನ್ನಕ್ಕೆ ಏನಾರು ರೆಡಿ ಮಾಡ್ತಾನಂತೆ. ರೀ ಹೋಗ್ರಿ, ಹಳೆಯ ಬಂದು ನನ್ನ ಮನೆಗೆ ತೀರ ಬಚ್ಚಲ ಪೈಕೇನಿ ಎಲ್ಲದವು ಏನು ಎತ್ತ ಅಂತ ತೋರಿಸ್ರಿ. ಒಟ್ಟು ಬಿಸಿನೀರು ಹಾಕಿ ಕೊಡು ಹೋಗ್ರಿ ಕೈಕಾಲು ಮೇಲೆ ತೊಗೊಳಕ್ಕೆ. ಅಲ್ಲ ಆಶೆ, ಅವ ಏನೋ ಹೊಸಬ ಗೊತ್ತಿರೋದಲ್ಲ ಕರೆ. ಆದ್ರೆ ಈಕಿ ತಂಗಿ ಮನ್ಯಾಗ ಹುಟ್ಟಿದಕ್ಕೆ ಆಕೆ ಗೊತ್ತಿರೋದಿಲ್ಲ ಯಾವ ಜಾಗದಾಗ ಏನೇನೈತಿ ಅನ್ನೋದು. ಆಕೆಲ್ಲ ತೋರಿಸ್ತಾಳ, ಸುಮ್ಮನಿರು. ಆಮೇಲೆ ಅವ್ನ ಹಿಂದಿನ ನಾನು ಅಡ್ಡಾಡೋದು, ಆಮೇಲೆ ಅವು ಬಂದು ನಾನು ಬೈಯೋದು. ಎದಕ್ಕೆ ಬೇಕು? ಒಲ್ಲೆ ಮರಯ್ಯ, ನಾ ಇದ್ರ ಬೀಳಾಕ ಒಲ್ಲೆ. ನಂದು ಒಟ್ಟು ಕೆಲಸ ಐತಿ, ಹೊರಗೆ ಹೋಗ್ಬಿಡ್ತೇನೆ ನಾನು. ಏನು ನೋಡಿ ನೀನು ಅವ್ರಿಗೆ ವ್ಯವಸ್ಥೆನ. ಸರಿ ತಗೋರಿ, ಹೋಗಿ ಬರ್ರಿ. ಅಂದಂಗೆ
ಮತ್ತು ಕಿರಾಣಿ ಅಂಗಡಿಯಾಗ ಉದ್ರಿ ಬರಿಸಿ ಸ್ವಲ್ಪ ಸಾಮಾನು ಏನಾರು ತಂದುಬಿಡ್ತಾನೆ. ಫಸ್ಟ್ ದಿನ ಇವತ್ತು ಒಟ್ಟು ಸಿಹಿ ಅಡಿಗೆ ಏನಾರು ಮಾಡಿಕೊಟ್ರಾತು ಹಳೆಯಾಗ. ಹಾಂ ಸರಿ ತಗ, ನಿನಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡು. ತಿಂಗಳದ್ದು ಕೊನೆಗೆ ಕೊಟ್ರಾಕತ್ ರೊಕ್ಕ ಅವ್ರಿಗೆ ಅಂಗಡಿಯರಿಗೆ. ಮಾನ್ಸ ನಾಷ್ಟ ಇಲ್ಲೆಲ್ಲ ರೆಡಿ ಐತೆ ನೋಡವ, ಒಂದು ಸ್ವಲ್ಪ ಹಾಕ್ಯಂದು ತಿಂದುಬಿಡ್ರೆ ನಿನ್ನ ಗಂಡಗೆ ಹಾಕಿ ಕೊಡು, ನಾ ಒಟ್ಟು ಅಂಗಡಿಗೆ ಹೋಗಿ ಬರ್ತಾನೆ. ಹಾಂ ಸರಿ ತಗ ಅತ್ತಿಗೆಮ್ಮ, ಹೋಗಿ ಬರ್ರಿ ನೀವು. ಯವ್ವ ನನ್ನ ಮೇಲೆ ಇನ್ನೂ ಸಿಟ್ಟೈತೇನು ಬೇ ನಿನಗೆ? ಮಾತಾಡೋವಲ್ಲ ಬೇವ, ಅಷ್ಟು ಸಿಟ್ಟಿತ್ತಂದ್ರೆ ಎರಡೆರಡು ಹೊಡೆದು ಬಿಡು, ಆದ್ರೆ ಹಿಂಗೆ ಮಾತಾಡ್ದಂಗೆ ಇರಬಾರ್ದು ಬೇವ. ನನಗೆ ಹಂಗೆ ಸುಮ್ಮನೆ ಇರಿದ್ರೆ ಸಮಾಧಾನ ಆಗಲ್ಲ ಬೇವ. ನಿನ್ನ ಮೇಲೆ ಎತ್ತರ ಸಿಟ್ಟವ ನೋಡು, ನಿಮ್ಮ ಅತ್ತಿಗೆಮ್ಮ ಹೋದ್ಲ ಇದ್ದಾಳ ನೋಡು ಅಂಗಡಿಗೆ. ಆಗ್ಲಿನ ಹೋದ್ರಲ್ಲ ಬೇ ಅವರು, ಅಲ್ಲೇ ಹಿತ್ತಲು ಬಾಗ್ಲ ಆಸೆ ಹೋದ್ರು. ಹೌದನ? ಅಲ್ಲ ಹುಡುಗಿ, ನೀನು ಒಂದು ಸ್ವಲ್ಪ ತಲೆ ಬುದ್ಧಿ ಐತಿ, ಲದ್ದಿ ತುಂಬ್ಕಿದ್ದಿ, ಗೊತ್ತಾಗೋದಿಲ್ಲ ನಿನಗೆ. ಅಲ್ಲ ಮದುವೆ ಆಗದ ಆಗಿದೆ, ಹೇಳ್ಬೇಕಾ ನನ್ನ ಎದುರಿಗೆ ಹಿಂಗೆ ಹುಡುಗನ ಮದುವೆ ಆಗ್ಬೇಕಂತ ಮಾಡಿ ನೀವು ಇಂಥಲ್ಲದ ಹುಡುಗ ಹಿಂಗೆ ಅಂತಂದು. ಈಗ ನೋಡು, ವರದಕ್ಷಿಣೆ ಇಲ್ಲ, ಬಂಗಾರನೇ ಇಲ್ಲ, ಏನಿಲ್ಲ, ಬಿಚ್ಚಲಿ ಗೌರಮ್ಮನಂಗೆ ಹೋಗಿ ಒಂದಷ್ಟು ಕೊಂಬ್ ಕಟ್ಕೊಂಡಿ ಬಂದುಬಿಟ್ಟು. ಇಂಥ ಚಂದಕ್ಕೆ ಎದಕ್ಕೆ ಮದುವೆ ಆಗಕ್ಕೆ ಹೋಗಿದ್ದೆ ನೀನು? ನಿಮ್ಮ ಅಣ್ಣ ಎಲ್ಲ ಕೊಡಿಸ್ತಿದ್ದ ಮದುವೆ ಮಾಡ್ತಿದ್ದಿಲ್ಲ, ಬೇಕಾದಂಗೆ ಬಂಗಾರ ಸಾಮಾನ, ಮತ್ತೇನೋ ಚಲೋ ಸೀರೆಗಳು, ಬಾಂಡೆ ಸಾಮಾನುಗಳು, ಕಾಟು ಟಿಜುರಿ ಒಂದು ಎರಡು ಅಷ್ಟೆಲ್ಲ ಅದ್ದೂರಿಯಾಗಿ ಎಲ್ಲ ಕೊಟ್ಟು ಮದುವೆ ಮಾಡ್ತಿದ್ದ. ಈಗ ನೋಡು ಅವನಿಗೆ ಏನಿಲ್ಲ ಅಂತಿದ್ದಿ, ಈಗೂ ಏನು ಇಲ್ದಾರ ಕತೆ ಮದುವೆಯಾಗಿ ಬಂದಿದ್ದಿ. ಇಂಥ ಜೀವನ ಎದಕ್ಕೆ ಬೇಕಿತ್ತ ನಿನಗೆ ಹುಡುಗಿ? ಒಂದು ಮಾತು ನನ್ನ ಕಿವಿ ಹಾಕಿದ್ದೆ ಅಂದ್ರೆ ನಾ ಹೆಂಗಾರ ಮಾಡಿ ಅದ ಹುಡುಗನ ಜೊತೆಗೆ ಮದುವೆ ಮಾಡಿಸ್ಬಿಡ್ತಿದ್ದೆ. ನಿಮ್ಮ ಅಣ್ಣಗೆ ಹೇಳಿ ಎಲ್ಲ ಕೊಟ್ಟು ಮದುವೆ ಮಾಡ್ತಿದ್ದ, ಸಾಲ ಆದ್ರೆ ದುಡ್ಡು ತೀರ್ಸ್ಕೊಂಡಿದ್ದ ಅವನು ಗಂಡ್ಮಗ. ಹೌದಲ್ಲ, ಅವನ ಸಲುವಾಗಿ ಹೊಲ ಮನೆ ಎಲ್ಲ ಇರ್ತೈತಿ. ಈಗ ನೀನು ನಾಳೆ ಹೊಲ ಮನೆ ಕೊಡು ಅಂತ ನಿಲ್ಲಾಕತ್ತೇನ? ನಾವು ಕೊಟ್ಟಲ್ಲಿ ಮಾಡ್ಕೊಂಡಿಲ್ಲವ ನೀನು, ನಿನ್ನಿಷ್ಟ, ನಾವು ಯಾಕೆ ಕೊಡಕ್ಕೆ ಹೋಗೋನೀಗ ಅಂತ ನಿಂದಿರ್ತಾರ. ಹೌದಲ್ಲ, ಅದು ಹೋತು ಇದು ಹೋತು, ಹಿಡ್ಕಾಯಿ ಪಟ್ಟು ಚೊಂಬ ಹೋಗ್ಲಿ ಬಿಡವ, ಏನು ಮಾಡೋದು, ನನ್ನ ನಸೀಬ್ದಾಗ ಇಲ್ಲದ. ಅಷ್ಟ, ನಾವು ಸ್ವಲ್ಪ ದಿವ್ಸ ಇಲ್ಲಿ ಇರ್ತೇವೆ ಅವ್ರಿಗೆ ನೌಕರಿ ಆಗೋ ಮಟ. ಆಮೇಲೆ ನಮ್ಮ ಪಾಡಿ ನಾವು ಒಂದು ಮನೆ ಮಾಡ್ಕೊಂಡು ಹೋಗ್ತೇವೆ. ಅಲ್ಲಿ ತನಕ ಇದ್ರೆ ನಡಿತೈತಲ್ಲ. ಇರವ, ಯಾರು ಬೇಡ ಅಂತಾರ? ನಿಂದ ಮನಿನ ಹುಡುಗಿ, ನಿಮ್ಮ ಅಣ್ಣ ಇದ್ರಿ ನಾನು ಆಟ ಮಾತಾಡಲಿಲ್ಲ ಅಂದ್ರೆ ನೀನು ಇಲ್ಲಿ ಇಟ್ಕೊಂತಿದ್ದ ಅಂತ ಮಡಿ ಅವನು. ಹೊಡೋದು ದನಕ್ಕೆ ಬಿಡ್ದಂಗೆ ಬಿಡೋದು ಕಳಿಸ್ತಿದ್ದ. ಅವ್ನು ನಿನ್ನ ಮೈ ಒಳಗೆ ಹೊಡಿಬಾರ್ದು ಅಂದು ನಾನು ಅಷ್ಟು ಅಡ್ಡ ಬಂದು ನಿಂತ್ಕೊಂಡೆ ಕೂತೇನ. ನನ್ನ ಮಗಳಿಗೆ ಏನು ಹೊಡೆದು ಬಿದ್ದಿದ್ದವು ಅಂತಂದು ಭಾರಿ ರಾವನಾಗಿದ್ದವನು. ಮತ್ತು ಅವ್ನು ಹೆಂಡ್ತಿನೂ ತಡಲ್ಲ, ಬೇಡ ನೀನು ಹಂಗೆಲ್ಲ ಏನು ಮಾಡಬೇಡ ಸುಮ್ಮನಿರೋ ಅಂತಂದು. ಅದಕ್ಕೆ ಸುಮ್ಮನಾದ. ತಿಳಿತೈತಿಲ್ಲ? ಇರ್ರಿ, ಏನು ಅನ್ನೋದಲ್ಲ. ನಾನು ಯಾಕೆ ಏನಾರ ಅನ್ಲವ? ನೀನು ಈ ಮನ್ಯಾಗ ಹುಟ್ಟಿದ ಮಗಳದೀವಿ, ನಿನಗೂ ಅಧಿಕಾರ ಐತಿ ಇರಾಕೆ. ಸರಿ ತಗಯವ. ಇವ್ರಿಗೆ ನಾಷ್ಟ ಕೊಟ್ಟು ಬರ್ತಾನೆ, ಕೈಕಾಲು ತೊಗೊಳಕ್ಕೆ ಹೋಗಿದ್ರು ಅವರು. ಅಷ್ಟು ತನಕ ನಿನ್ನ ಜೊತೆ ಒಂದೆರಡು ಮಾತಾಡೋಣ ಅಂತಂದು ಬಂದೆ. ಸರಿ ತಗ, ಹಾಕ್ಕೊಡು, ನೀನು ತಿನ್ನು. ಆಮೇಲೆ ಹೋಗಿ ನಿಮ್ಮ ಅಪ್ಪನ ತಲೆ ತೋರಿಸಿ ಮಾತಾಡ್ಸ್ಕೊಂಡು ಕರ್ಕೊಂಬ ನಿನ್ನ ಗಂಡನ. ಸರಿ ತಗೊಳವ. ಅಂದಂಗೆ ಇನ್ನೊಂದು ಮಾತು ಕೇಳ್ಬೇಕತ್ತಲ್ಲ ಹುಡುಗಿ, ನಿನ್ನ ಹೆಂಗೆ ಕೇಳ್ಬೇಕು? ಅದು ಮದುವೆ ಆಟ ಆಗೈತೆ ಏನು, ಎಲ್ಲ ಮುಗ್ದ ಹೋಗೈತೆ ನಿಮ್ಮದು ಅಂದ್ರೆ? ಇವ ಅರ್ಥ ಆಗಲಿಲ್ಲ ನನಗೆ, ತಿಳಿಲಿಲ್ಲ. ಸರಿ ತಗ, ನಿಮ್ಮ ಅತ್ತಿಗೆಮ್ಮನ ಜೊತೆ ಮಾತಾಡ್ದೆ ನಾನು. ಆಕೆನ ಕೇಳ್ತಾಳೆ. ಇರ್ಲಿ ಕೇಳ್ದೆ, ಏನದು? ಅದನ್ನ ಧಾರಾವಾಹಿಗ ಈ ಪಿಕ್ಚರ್ಗಳಾಗೆಲ್ಲ ತೋರ್ಸಂಗಿಲ್ಲನ, ಮದುವೆ ಆಗತ್ತಿಗೆ ಆನೆ ಮಣಿ ಅಂತಂದು. ಅದು ಎಂಥ ಆನೆ ಮನಿನ ಏನ ಯಾರಿಗೆ ಗೊತ್ತು? ನಾವು ಕಾಣುವ ಅವನ್ನೆಲ್ಲ. ಅದೆಲ್ಲ ಮುಗಿಸೇ ಬಿಟ್ಟಿರಿ ಏನು ಮದುವೆ ಒಂದೇ ಆಗೈತೆ ಅಂತ ಹಂಗೆ ಕೇಳಿದ್ ನಾನು. ಅದೇನೋ? ಇಲ್ಲವ, ಹಂಗೆಲ್ಲ ಏನು ಮುಂದುವರೆದಿಲ್ಲ, ಬರೀ ಮದುವೆ ಅಷ್ಟೇ ಆಗಿರೋದು. ಹೌದಾ? ಸರಿ ತಗ, ನಿಮ್ಮ ಅತ್ತಿಗೆಮ್ಮಗೆ ಹೇಳಿ ಅವನ್ನೆಲ್ಲ ಆಣಿ ಮಾಡಿಸ್ತೇನಂತ ನಾನು ಒಂದು ಚಲೋ ದಿವಸ ನೋಡಿ. ಅಲ್ಲಿ ತನಕ ಅಲ್ಲೇ ಬಾ ನನ್ನ ಕೊನೆಗನ, ನಿನ್ನ ಗಂಡ ಬೇರೆ ಹಾಸ್ಕೊಟ್ಟು. ಸರಿ ತಗೊಳ್ವಾ. ಮಾನ್ಸ ಹೋಗು, ನಿನ್ನ ಗಂಡ ಕರೆಯಕತ್ತಾನ ನೋಡು. ಏನ್ರಿ ಕನ್ಯಾ ನೋಡಕ್ಕೆ ಹೋಗೋದೈತಿ, ಆಣಿ ಆಗಂದಾನೆ ಇಲ್ಲೇ ಕುತ್ಕೊಂಡಿರಲ್ಲ, ಬರಂಗಿಲ್ಲ ಏನು ನೀವು? ನಂದೇನೈತ್ಲೆ ತಯಾರಾಗಕ್ಕೆ, ನಾ ಹಿಂಗ ಹೊಂಡವ. ನಿಮ್ಮಂಗ ನಾವು 3 ತಾಸು ಸೀರೆ ಉಟ್ಕೋಬೇಕು, ಕುಪ್ಸ ತೊಟ್ಕೋಬೇಕು, ಜಡಿ ಹಾಕಬೇಕು ಅನ್ನಂಗಿಲ್ಲ ಏನಿಲ್ಲ. ಹಿಂಗ ನೋಡ್ ನಾನು ತಯಾರಾದನೆ, ಬಾ ಹೋಗ ನಾನು. ನೀನು ತಯಾರಾದಿಲ್ಲಪ್ಪ? ಇವ ಇದು ಕನ್ಯಾ ನೋಡು, ಅದು ಇದು ನನಗೆ 7 ಇಪ್ಪಿಜಿಟ್ಟು ಅನ್ಸಾಗ್ತೈತವ. ನೀವು ಯಾವ್ದಾರ ಕನ್ಯಾ ತೋರಿಸಿ ಇದಕ್ಕೆ ತಾಳಿ ಕಟ್ಟು ಅಂದ್ರೆ ಇವ ಆ ಹುಡುಗಿ ಕಣ್ಣು ಮುಚ್ಚಿಗೆ ತಾಳಿ ಕಟ್ಟಿಬಿಡ್ತಾನೆ ನೋಡು. ಈ ವ್ಯವಹಾರನ ಬೇಡ ನನಗೆ. ಕನ್ಯಾ ನೋಡೋದು, ಅವ್ರ ಮನೆಗೆ ಒಮ್ಮೆ ಹೋಗೋದು, ಇವ್ರ ಮನೆಗೆ ಒಮ್ಮೆ ಹೋಗೋದು, ಹೋಗೋ ಯವ್ವ ತಲೆ ಕೆಟ್ಟು ಹೋಗತ್ ನನಗೆ. ನಾವಲ್ವಾ, ನೀವ ಹೋಗಿ ನೋಡ್ಕೊಂಬರ್ರಿ ಅಪ್ಪ ನೀನು. ಹಂಗಾದ್ರೆ ಹಂಗ ನಾಳೆ ನೀನು ಅಕ್ಕಿ ಊಟ ಬಳೆ ಮಾಡ್ಬೇಕಾಗಿರನ. ನೀವ ನೋಡಿರಿ, ನೀವ ಮಾಡಿರಿ, ನನಗೆ ಮನಸ್ಸಲ್ಲಿ ಹುಡುಗಿ ಅಂದ್ರೆ ನಾನೇನು ಮಾಡಕ್ ಹೋಗ್ಲಿ, ಆಮೇಲೆ ನಾ ಕಟ್ಗಿಲ್ಲ ಏನಕಿನ್ನ. ಏನು ಚಂದ ಅಂದೆಪ್ಪ. ಇಷ್ಟು ವಯಸ್ಸಾತು, ಮಗ ಎದೆ ಉದ್ದ ಮಗ ಬಂದ ಮದುವೆ ಮಾಡಕತ್ತಿದಿ, ಅವನಿಗೆ ಹುಡುಗಿ ಮಾಡಂದ್ರೆ ನಾ ಮಾಡ್ಕೆಲ್ಲೇನ ಅಂತ.
ಹ್ಞೂ ಕೊಟ್ರ ಮಾಡ್ಕೊಳಂಗದಿ ನೀ ಏನು ಕೊಡೋರು ಬೇಕಲ್ಲ ಅಂತ ನೀನಂತ ಮುದುಕೋಗ ನಾನು ಸಿಕ್ಕದ್ದು ದೊಡ್ಡದು ನಿನಗೆ ಆಗಿನ ಟೈಮ್ನಾಗ ಇನ್ನು ಈಟು ವಯಸ್ಸೆಲ್ಲ ಆದ್ಮೇಲೆ ಮತ್ತಿನ್ಯಾರು ಸಿಕ್ತಿದ್ದಾರ ಲೇ ಲೇ ನೋಡ ಚಿಟ್ಟಿಗೆ ಚಿಟ್ಟಿಗೆ ಹೊಡೆದ್ರಾಗ ಲೈನ್ ಲೈನ್ ಹಚ್ಚಿಸ್ಬಿಡ್ತಾನೆ ಹುಡುಗಿಯರ್ದ ನಾನಂದ್ರೆ ಏನಂತ ಮಾಡಿದೆ ಕ್ರೇಜಿ ಕ್ರೇಜಿ ಸ್ಟಾರ್ ಇದ್ದಂಗೆ ನಾನು ಮದುವೆಕಂದ್ರಿ ಅನ್ಲೇ ಹುಡುಗಿಯರ್ ಪಾಳೆ ಹಚ್ತಾರ ನಾ ಏನೋ ಹೋಲ್ ಬಿಡತ್ತಾಗ ಪಾಪ ನಿನಗೆ ಅನ್ಯಾಯ ಮಾಡಬಾರ್ದು ಅಂತ ಸುಮ್ಮನದಾನೆ ಗೊತ್ತಲ್ಲ. ಹ್ಞೂ ಹೊಸ್ತದ್ದಾರ ಬಿಡು ನಲ್ತಕ ಯಾಕ ಏನಂತ ಅಷ್ಟು ಅವಸರದಲ್ಲೇ ಬಂದಿಯಲ್ಲ ಅಲ್ಲಲ್ತಕ ಅದೇನಂದ್ರ ಕನ್ಯಾ ನೋಡಕ್ ಹೋಗಕ್ಕೂ ಮುಂಚೆ ಶಾರಕಕ್ಕೆ ಬರಕ್ಕೆ ಹೇಳಿದ್ರಲ್ಲ ಅವ್ರ ಕಡೆ ರಿಲೇಷನ್ ಯಾರ ಬಂದಾರಂತ ಒಂದು ಹುಡುಗಿನೂ ಬಂದೈತಂತ ಅವ್ರ ಜೊತೆಗೆ ಅವ್ರ ಕಳ್ಗೊಳ್ಳೇದ ಅದಕ್ಕೆ ಹೋಗಲೇ ಮತ್ತು ಲಲ್ತಕ್ಕನ್ ಕೇಳು ನೋಡ್ತೇವೆ ಅಂದೆ ಅಂದ್ರೆ ಬಡ ಬಡ ಅವ್ರ ಮನೆಗೆ ಕರ್ಕೊಂಡು ಹೋದ್ರಾತು ಅಂತಂದು ಫೋನ್ ಮಾಡಿದ್ಲಕ್ಕೆ ನಿಮ್ಗೆ ಮಾಡೋಣ ಅಂದ್ಲಂತ ಯಾಕೆ ನಿಮ್ಗೆ ಯಾರು ಫೋನ್ ಹತ್ತಲಿಲ್ಲ ಅಂತ ಅದಕ್ಕೆ ನಾನು ಮಾಡಿ ಹೇಳಿದ್ಲ ಮತ್ತು ನೀವು ಹ್ಞೂ ಅಂದೆ ಅಂದ್ರೆ ಆ ಹುಡುಗಿನ ಇಲ್ಲಿಗೆ ಕರ್ಕೊಂಬರ್ತಾಳಂತಕ್ಕೆ ಅಂದ್ರೆ ಸಹಜ ಬಂದಿರ್ತಾರ ಚಾ ಮಾಡಿಕೊಟ್ಟು ಮಾತಾಡ್ಸಲ್ಲ ಹೆಂಗೆ ಏನು ಸಾಲಿ ಕಲ್ತೈತಿ ಏನಿಲ್ಲ ಏನು ಕೇಳ್ಬೇಕು ಅನ್ಸುತ್ತೆ ಅದನ್ನೆಲ್ಲ ಕೇಳ್ರಿ ಹೌದಲ್ಲ ಆಮೇಲೆ ಬೇಕಾರೆ ನಾವು ಇನ್ನೊಂದು ತಾಸು ತಡ ಆ ಹುಡುಗಿ ನೋಡಕ್ ಹೋಗೋಣ ಅಂತ ನಮ್ಮ ಕಡೆ ಹುಡುಗಿನ ಹೌದಲ್ಲ ನೀವು ಹ್ಞೂ ಅಂದ್ರೆ ಮತ್ತೆ ಅಕ್ಕಿಗೆ ಹೇಳ್ತಾನೆ ಶಾರಕ್ಕಾಗ ಕರ್ಕೊಂಬ ಅಂತಂದು ಹೌದಾ ಕರ್ಕೊಂಬ ಅನ್ನ ಅದಕ್ಕೇನಂತ ಚಲೋ ಆತಲ್ಲ ಇನ್ನು ಒಂದು ಬಿಟ್ಟು ಎಡ್ಕನೆ ನೋಡ್ದಂಗೆ ಆಕೈತಿ ಒಂದೇ ದಿವಸನ ಹಲೋ ಹಲೋ ಶಾರಕ್ಕ ನಾನು ಸುಮ್ಮನೆ ಕರ್ಕೊಂಬಂದ್ಬಿಡು ನಡೀತೈತಂತ ಹೇಳಿದ್ಲಲ್ಲ ಅಲ್ತಕ್ಕ ಬರಾಬರಿ ಕೇಳಿದೆ ಇಲ್ಲಲೇ ನೀನು ಆಮೇಲೆ ಇನ್ನು ಮದುವೆ ಆಗ್ಲಾರ್ದ ಹುಡುಗಿನ ಹೆಂಗೆ ಮನ್ಯಾಗ ಒಳಗೆ ಕರ್ಕೊಳ್ಳೋಣ ಅಂತಂದು ಇದು ಮಾಡ್ತಾರ ಅಡ್ವಾನ್ಸ್ ಯಾರು ಅತ್ತಿ ಮನೆ ಹೋಗ್ತಾರೇನು ಸೋಸ್ತ್ರು ಕಾಯಂ ಆಗ್ಲಾರ್ದ ಅದು ಮದುವೆ ಆಗ್ಲಾರ್ದ ಮಳೆ ಬಿಡಲಾರ್ದನ ನನಗೆ ಅನ್ಸಕತ್ತೈತಿ ನೀ ಲಲ್ತಕ್ಕಂತ ಕೇಳಿಲ್ಲ ನಿನ್ನಟಿ ನೀನ ಹೇಳಾಕತ್ತಿದೆ ಇವ ನಾನೇ ಸುಳ್ಳು ಹೇಳಿ ಆಕಿ ಕೊಟ್ಟಾಗ ಮಾತಾಡೇನಿ ಆಕಿ ಏನು ಅದ್ರ ಬಗ್ಗೆ ಸುದ್ದಿನ ತೆಗ್ದಲ್ಲ ಈ ನೀನಾಗೆ ತೆಗ್ದಂಗೆ ನೋಡು ತಡಿ ಆಕಿ ಕೈಯಾಗ ಫೋನ್ ಕೊಡ್ದಾನೆ ಮಾತಾಡ್ತೇನೆ ನೀನ ಅಂದ್ರೆ ಗೊತ್ತಾಕತಿ ನಾನು ಸುಳ್ಳು ಹೇಳ್ತೇನೆ ಕರೆ ಹೇಳ್ತೇನೆ ಅನ್ನೋದು ಇವ ಲಲ್ತಕ್ಕ ನೀನ ಮಾತಾಡ್ಬೇಕಂತ ಮಾತಾಡು ನನ್ನ ಮಾತಿನ ಮೇಲೆ ಭರವಸೆ ಇಲ್ಲಕ್ಕಿ ಶಾರಕ್ಕಗ ಆಕಿಗೆ ಶಂಕದಾಗಿಂದ ಬಂದ್ರ ತೀರ್ಥ ಹಂಗ ಸೌಟಿಲ್ ಕೊಟ್ರ ತೀರ್ಥ ಅನ್ಸ್ಕೊಳಂಗಿಲ್ಲ ಅದು ಅದಕ್ಕೆ ಮಾತಾಡು ಇಲ್ಲಿ ತಗಳ ಶರವ ನಡಿತೈತಿ ಏನಾಗಲ್ಲ ಕರ್ಕೊಂಬ ಏನು ನಾವೇನು ಏನು ಕಾಯಂ ಮಾಡ್ಕೊಂಡೇವಪ್ಪ ಕಾಯಂ ಮಾಡ್ಕೊಂಡ್ಮೇಲೆ ಮದುವೆಗಿಂತ ಮುಂಚೆ ಕರ್ಕೊಂಬರ್ಕತ್ತೇವೆ ಅನ್ನಂಗಿಲ್ಲ ಏನಿಲ್ಲ ಸಹಜ ನಿಮ್ಮ ಮನೆಗೆ ಯಾರ ಬಂದಿರೋದಲ್ಲ ಹಂಗಂತಂದು ಕರ್ಕೊಂಬ ನಡಿತೈತಿ ಏನಾಗೋದಲ್ಲ ಈಗೇನೇವ ಕಾಯಂ ಆದ್ಮೇಲೆನ ಕರ್ಕೊಂಡ್ ಮನ್ಯಾಗ ಬಂದು ಇಟ್ಕೊಂಡು 15 ದಿನ ಗಂಟ್ಲೆ ಇದ್ದಿದ್ದು ಹೋಗ್ತಾರ ಆ ಲೆಕ್ಕ ಹಳೇದು ಬಿಟ್ಬಿಡೋದು ಈಗ ಹೊಸ್ದಾಗಿ ಹೆಂಗೆ ನಡ್ದೈತೆ ಹಂಗೆ ಮಾಡೋದು ಏನಾಗಲ್ತ ಕರ್ಕೊಂಬ ನಾನೇ ಹೇಳೇನು ನೋಡು ಸರಿ ತಗೊಳ್ಳಲ್ತ ಕರ್ಕೊಂಬರ್ತಾನೆ ಮತ್ತು ನಿನ್ನ ಮಗ್ಗನ ಮತ್ತು ಗೌಡ್ರಿಗೆ ಮನೆಯಾಗಿರನ್ನವ ಆಮೇಲೆ ನಾವು ನೋಡಿಲ್ಲ ನೀವು ನೋಡಿಲ್ಲ ಮತ್ತು ಅವ್ರ ಮನೆಗೆ ಒಮ್ಮೆ ಅಡ್ಡಾಡ್ಬೇಕಾಕೈತೆ ನಾವು ಕನ್ನೆ ನೋಡೋಕ್ಕಾಗಿನ ಇಬ್ಬರು ಮನ್ಯಾಗ ಅದಾರ ತಗ ಬಾ ಆಮೇಲೆ ಚಾ ನಾಷ್ಟ ಅಂತಂದ್ರೆ ಏನೇನೋ ಹಚ್ಕೊಳಕ್ಕೆ ಹೋಗ್ಬೇಡ ಏನು ಎಲ್ಲ ಮುಗ್ದೈತೆ ಅವ್ರದ್ದು ಇಲ್ಲಿ ಬೇರೆ ಒಂದು ಲೋಟ ನೀರು ಭಾಳ ಅಂದ್ರೆ ಒಂದು ಕಪ್ ಚಾ ಅಷ್ಟ ತಿಂಡಿ ಪಂಡಿ ಏನು ಹಚ್ಕೊಳಕ್ಕೆ ಹೋಗ್ಬೇಡ ಅಯ್ಯೋ ಸರವ ಮೊದ್ಲು ಮನೆಗಾರ ಬಾರ ಏನು ಎಲ್ಲ ಅಲ್ಲೇ ಫಿಕ್ಸ್ ಮಾಡ್ಕೊಂತ ಬರ್ತೀವಿ ಏನು ಬಾರಿ ಅದಿ ಬಿಡ ನೀನು ಪುರ್ಸತ್ತಿಲ್ಲ ಹಾಕಿದ್ದೀರಿ ಬಂದ್ವಿ ಒಂದು 5 ನಿಮಿಷನ ಅರೆ ದೌಡ್ ಅಂಗಡಿಗೆ ಹೋಗಿ ಒಂದಿಷ್ಟು ಕಾರ್ದಾಣಿನ ಒಂದು ಬಿಸ್ಕಿಟ್ ಪ್ಯಾಕೆಟ್ ತರ್ರಿ ಗುಡ್ಡೆ ಬಿಸ್ಕಿಟ್ ತರ್ರಿ ಪಾರ್ಲೆ ಬಿಸ್ಕಿಟ್ ತರಕ್ಕೆ ಹೋಗ್ಬೇಡ್ರಿ ಅವೆಲ್ಲ ಪಾಡ ಅನ್ಸೋದಲ್ಲ ಅಲ್ಲ ಭಾಳ ಹಳವು ಪಾದವು ಅದಕ್ಕೆ ಒಂದು ಗುಡ್ಡೆ ಪ್ಯಾಕೆಟ್ ಮತ್ತೊಂದು 1/4 kg ಕಾರ್ದಾಣಿ ತಗೊಂಬರ್ರಿ ಪಟ್ಟಣಗೆ ಹೋಗ್ರಿ ನಾ ಹೋಗಲ್ಲ ಮರೆ ಮಗ ಅದನ್ನಲ್ಲ ಕಳಿಸ ಅವನ್ನ ಸುಮ್ಮನೆ ಖಾಲಿ ಕುತ್ಕೊಂಡನ ನಿಂತ್ಕೊಂಡನ ಅವ್ನಿಗೇನು ಹೇಳಂಗಿಲ್ಲ ನನಗೆ ಹೇಳ್ತಾಳ ಬರೀ ಕೆಲಸನ ಅಯ್ಯೋ ಗೌಡ್ರ ನೀವೇನ್ರಿ ಮದುವೆಗ ಹುಡುಗವನು ಬಿಸ್ಲಾಗ ಅಡ್ಡಾಡಿದಂದ್ರೆ ಅವನ ಸ್ಕಿನ್ ಟ್ಯಾನ್ ಆಗಂಗಿಲ್ಲೇನ್ರಿ ಅದಕ್ಕೆ ನೀವು ಹೋಗ್ರಿ ಏನಾಗಂಗಿಲ್ಲ ಒಟ್ಟು ಕಾಲು ಗಂಟು ಹಿಡಿದು ಬಿಡ್ತಾವು ಮುಂಜಾನೆಯಿಂದ ಇಲ್ಲೇ ಕುಂತಿರ್ ಕಾಣ್ತೈತಿ ನೀವು ಅಲ್ಲ ಈ ಸುಮಕ್ಕರ್ ಹೆಂಗಿರ್ಬೇಕು ಅಂತ ನಮ್ಮ ಮನೆ ನಾ ಕುತ್ಕೊಂಡ್ರೆ ಇವ್ರಿಗೆ ಇಷ್ಟು ಸಾಂಗ್ಟಕತಿ ನಾ ಏನ್ರ ಹೋಗಿ ಇವ್ರ ಮನೆ ಕುತ್ಕೊಂಡೇನೆ ಬಾ 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 ನಮ್ಮ ಮನೆಗೆ ಬಂದು ನನ್ನ ಮೇಲೆ ದೌಲತ್ ಮಾಡ್ತಾರಲ್ಲ ಅಂತ ಇವ್ರು ನೋಡ್ದೆ ಗಿಡ್ಡಿ ನೀ ನನಗೆ ಕಿಮ್ಮತ್ ಕೊಡಲ್ಲ ಅಂದು ಹಾದೆ ಹೋಗೋರು ಬರೋರೆಲ್ಲ ನನಗೆ ಕಿಮ್ಮತ್ ಕೊಡ್ದಂಗೆ ಮಾತಾಡಕತ್ತಾರ ನಮ್ಮ ಮನೆ ನಾ ಕುತ್ಕೊಂಡ್ರೆ ಇವ್ರಿಗೇನಾತ ಸುಮಕ್ಕರ್ಗೆ ನೋಡ್ತೇ ಇಲ್ಲ ಮನ್ಯಾಗ ಮುಂಜಾನೆಯಿಂದ ಈಗ ಕುಂತಿರಿ ಅಂತ ಮಾತಾಡ್ತಾರ ನಾವು ಹೋಗೋದಲ್ಲ ನೋಡಿ ಈಗ ಹಂಗ ಅಂತೀರಿ ಹಿಂಗ ಅಂತೀರಿ ನಾವು ಹೋಗೋದಿಲ್ಲ ಅಂದ್ರೆ ಹೋಗೋದಲ್ಲ ಹೊರಗೆ ಹೌದೌದು ನೀವು ನೋಡು 6 ಅಡಿ ಕಟ್ಔಟ್ ಅದಕ್ಕೆ ನನಗೆ ಗಿಡ್ಡೆ ಅಂತಾರ ನೀವಿರೋದ 3 ಅಡಿನ